ಅಲ್ಲಿ ಒಂದಿಷ್ಟು ನಟ ದರ್ಶನ್ ಹೆಸರನ್ನ ಹೇಳ್ಕೊಂಡು ಬಾಸ್ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ಹೆದರ್ಸೋದು ಆ ಥರದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಅದನ್ನು ವಿರೋಧಿಸಬೇಕಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ರಕ್ಷಕ್ ಮೇಲೆ ಪ್ರಥಮ್ಗೆ ಯಾವುದೇ ಕೋಪ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನೆರವಿಗೆ ಬರಲಿಲ್ಲ, ಮಾತನಾಡಲಿಲ್ಲ ಅನ್ನುವಂಥದ್ದಷ್ಟೇ. ಇಫ್ ಇನ್ ಕೇಸ್ ತಪ್ಪೇನಾದರೂ ಮಾಡಿದರೂ ಕೂಡ ನನ್ನ ತಮ್ಮನಿದ್ದಂಗೆ ಅಥವಾ ನನ್ನ ಒಳ್ಳೆ ಸ್ನೇಹಿತ ಅಂತ ಹೇಳಿದ್ದಾರೆ ಪ್ರಥಮ್. ದೇವಸ್ಥಾನ ಮುಂದೆ ಆಗಿರೋದು ಅಣ್ಣ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ, ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ. ನಾನೇನಾದ್ರು ಧಮ್ಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲು ಬಿಡಲ್ಲ ಅಂತ ನಾನು ಹೇಳಿದ್ದೀನಿ ಪ್ರತಿ ಸರಿ. ನನ್ನ ಮನೆ ಬಾಗಿಲು ಬಿಡಲ್ಲ ಕರ್ಮ ಅನ್ನೋದು. ನಾನು ತಪ್ಪು ಮಾಡಿದ್ದೀನಿ, ನಾನು ಪ್ರಥಮಣ್ಣಂಗೆ ನಾನೇನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ಹೊಟ್ಟಿದ್ರೆ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ತೊಗೊಳಕ್ಕೆ ನಾನು ರೆಡಿ, ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಣ್ಣ. ಇಷ್ಟೇ ಹೇಳ ನಾನು ಮಾತು ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ SP ಅವರಿಗೂ ಕೂಡ ಎಲ್ಲ ಮಾಹಿತಿಗಳನ್ನು ಈಗ ನೀಡಿದ್ದಾರಂತೆ. ಈಗ SP ಕಚೇರಿಯಿಂದ ಅಥವಾ ಪೊಲೀಸರಿಂದ ಆ ಲಿಮಿಟ್ಸಿಂದ ಏನಾದರೂ ನಿಮ್ಮ ಕಾಲ್ ಬಂದಿದೆಯಾ ವಿಚಾರಣೆಗೆ ಬರುವಂತೆ, ಅಥವಾ ಅಲ್ಲಿ ಏನಾಯಿತು ಅನ್ನುವಂಥದ್ದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ? ಇಲ್ಲ ಅಣ್ಣ, ಯಾರ ಕಡೆಯಿಂದ ನನಗೆ ಕಾಲ್ ಬಂದಿಲ್ಲ. ಜಸ್ಟ್ ಇದು ಕಾನ್ವರ್ಸೇಷನ್. ಯಾರೋ ಒಬ್ರು ಕುತ್ಕೊಂಡು ವೀಡಿಯೋ ಮಾಡ್ತಾರೆ, ಯಾರೋ ಒಬ್ರು ಕುತ್ಕೊಂಡು ಲೈವಲ್ಲಿ ಹೇಳ್ತಾರೆ, ಬರೀ ಇಷ್ಟೇ ಹೆಸರು ಬರ್ತಿರೋದು. ಅಲ್ಲಿ ರಕ್ಷಕಿದ್ದ ಅಂತ. ನಾನು ಯಾವುದೇ ಯೂಟ್ಯೂಬ್ ಮಾಡಿದ್ರು ಅಲ್ಲೇನೋ ಒಂದು ದೊಡ್ಡದಾಗಿ ನನ್ನ ಫೋಟೋ ಹಾಕಿದ್ದಾರೆ, ನನ್ನ ಹೆಸರು ಹಾಕಿದ್ದಾರೆ, ಅದನ್ನು ಪೋರ್ಟ್ರೇ ಮಾಡ್ತಾರೆ. ಅದೇ ನನಗೆ ಬೇಜಾರು ಅನಿಸ್ತಿರೋದು. ಇದರಲ್ಲಿ ನಂದು ಪಾತ್ರನೇ ಇಲ್ಲ. ನಾನೇನು ಅಲ್ಲಿ ಎಂಕರೇಜ್ ಮಾಡಿಲ್ಲ, ಎಂಟರ್ಟೈನ್ ಮಾಡಿಲ್ಲ. ಇಲ್ಲಿ ಯಾಕೆ ನನ್ನ ಹೆಸರು ಬರ್ತಿದೆ ಅಂತ. ಹಂಗಂದ್ರೆ ನಾನು ಯಾವುದೇ ಫಂಕ್ಷನ್ಗೆ ಹೋಗಬಾರ್ದು, ನಾನು ಯಾವುದೇ ಓಪನಿಂಗ್ಸ್ಗೆ ಹೋಗಬಾರ್ದು. ನಾನು ಮನೇಲಿ ಕೂತ್ಕೊಂಡಿರಬೇಕು. ಮನೇಲಿ ಕೂತ್ಕೊಂಡಿದ್ರು ಪ್ರಾಬ್ಲಮ್, ಕೆಲಸ ಮಾಡಿದ್ರು ಪ್ರಾಬ್ಲಮ್, ಮಾತಾಡಿದ್ರು ಪ್ರಾಬ್ಲಮ್, ಮಾತಾಡಿಲ್ಲ ಅಂದರೂ ಪ್ರಾಬ್ಲಮ್, ಏನು ಮಾಡಿದ್ರು ಪ್ರಾಬ್ಲಮ್. ನನ್ನ ಕೆಲಸ ಮಾಡೋದು ನಾನು ಬಿಡಲ್ಲ. ಇಲ್ಲಿ ಯಾರಿಗೂ ನಾನು ಕೆಟ್ಟದ್ದು ಬಯಸಕ್ಕೆ ಬಂದಿಲ್ಲ, ಇನ್ನೊಬ್ರು ಅನ್ನ ಕಿತ್ಕೊಂಡು ತಿನ್ನೋಕ್ಕೆ ಬಂದಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಬಂದಿಲ್ಲ. ಸರಿನಾ? ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ಕೆಲಸ ನಾನು ಮಾಡೋಕ್ಕೆ ಬಿಟ್ಬಿಡಿ. ಕ್ಯಾಮ್ರಾ ಮುಂದೆ ನಾವು ಖುಷಿಯಾಗಿ ನಗ್ನಾಗ್ತಾ ಇರ್ಬೋದು. ನಮ್ಮ ಮನಸ್ಸಲ್ಲಿ ನಮ್ಗೆ ಎಷ್ಟು ನೋವು ಇರುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ. 2 ದಿನದಿಂದ ನಾನು ನೋವು ತಿಂದಿರೋದು ನನಗೆ ಗೊತ್ತು ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೇ ಇಲ್ಲ ಇದರಲ್ಲಿ. ಎಲ್ಲ ಕಡೆ ನನ್ನ ಹೆಸರು ಹಾಕೊಂಡು ಹೊಡಿತಿದ್ದಾರೆ, ಎಲ್ಲ ಕಡೆ ನನ್ನ ಫೋಟೋ ಹಾಕೊಂಡು ಹೊಡಿತಿದ್ದಾರೆ ಅಂತ ಹೇಳಿದಾಗ ನನಗೆ ಎಷ್ಟು ಬೇಜಾರು ಅನ್ಸಲ್ಲ, ನನ್ನ ಫ್ಯಾಮಿಲಿಗೆ ಎಷ್ಟು ಬೇಜಾರು ಅನ್ಸಲ್ಲ. ಅದಕ್ಕೆ ದಯವಿಟ್ಟು ಈ ಕಾಂಟ್ರವರ್ಸೀಸಿಂದ ದಯವಿಟ್ಟು ನನ್ನ ದೂರ ಇಡಿ. ನಾನು ಯಾವುದೇ ಕಾಂಟ್ರವರ್ಸಿಗೆ ಹೋಗಲ್ಲ. ನನ್ನ ದಯವಿಟ್ಟು ಯಾವುದೋ ಕಾಂಟ್ರವರ್ಸಿ ಕರ್ಕೊಂಬಂದು ಬಿಡಬೇಡಿ. ಯಾಕಂದರೆ ಇಲ್ಲಿ ಇವಾಗ ನನ್ನ ಜೊತೆ ಬಂದವರು ಇವಾಗ ಹೇಳಿದ್ರು, ಅಲ್ಲಿ ಒಂದಷ್ಟು ಚಾನಲಲ್ಲಿ ನಾನು ನೋಡ್ತಿದ್ದೆ, ರಕ್ಷಾ ಜೊತೆ ಹುಡುಗರಿದ್ರು, ಒಂದಷ್ಟು ಜನ 20 ಜನ ಇದ್ದರು. ಅವರೇ ಕರ್ಕೊಂಡು ಹೋಗಿದ್ದು, ದೇವಸ್ಥಾನದಿಂದ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿದ್ರೆ, ಅವ್ರ ಮನಸ್ಸಾಕ್ಷಿಗೆ ಅವ್ರು ಕರೆಕ್ಟಾಗಿದ್ದಾರೆ ಅಂತ ಹೇಳಿದ್ರೆ, ನನ್ನ ಮನಸ್ಸಾಕ್ಷಿಗೆ ನಾನು ಕರೆಕ್ಟಾಗಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಅವರು ಪೂಜೆ ಮಾಡೋಕ್ಕೆ ಹೇಳಿ ನಾನು ಪೂಜೆ ಮಾಡ್ತೀನಿ. ಆ ದೇವ್ರ ಮುಂದೆನೇ ಹೇಳಿ ಯಾರು ಸತ್ಯ ಯಾರು ಸುಳ್ಳು. ನೇರವಾಗಿ ಮಾತನಾಡಿದ್ರ ಫೋನಲ್ಲಾಗಲಿ ಅಥವಾ ಸಿಕ್ಕಾಗಲಿ? ನಾನು ಪ್ರಥಮಣ್ಣ ಮಾತಾಡಿದ್ವಿ, ಅದಾದಮೇಲೂ ಮಾತಾಡಿದ್ವಿ. ಅಷ್ಟೇ ಪ್ರೀತಿಯಿಂದ ನಾರ್ಮಲಾಗಿ ಹೆಂಗೆ ಮಾತಾಡ್ತೀವೋ ಅಷ್ಟೇ ನಾರ್ಮಲಾಗಿಂದ ಮಾತಾಡಿದ್ದೀವಿ. ಅದೇ ಪ್ರೀತಿ ಇವತ್ತಿಗೂ ಇದೆ, ಮುಂದಕ್ಕೂ ಇರುತ್ತೆ ಅಣ್ಣ.